ವಿಶ್ವಭಾರತಿ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ. ಈಗಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ತಕ್ಕಂತೆ ಹೊಂದಿಕೊಳ್ಳಬೇಕು, ಆವಿಷ್ಕಾರಗಳಿಗೆ ತೆರೆದುಕೊಳ್ಳಬೇಕು. ಭಾರತ ಕೈಗಾರಿಕಾ ಮತ್ತು ತಾಂತ್ರಿಕವಾಗಿ ಬದಲಾಗ್ತಾ ಇದೆ. ಬದಲಾವಣೆಗೆ ತಕ್ಕಂತೆ ಸೆಮಿಕಂಡಕ್ಟರ್, ಏರೋಸ್ಪೇಸ್, ಎಲೆಕ್ಟ್ರಿಕ್ ಮೊಬಿಲಿಟಿ, ಆಟೋಮೇಷನ್, ಸ್ವಚ್ಛ ಇಂಧನ, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರ ವಿಸ್ತಾರವಾಗ್ತಾ ಇದೆ. ಅಗತ್ಯಕ್ಕೆ ತಕ್ಕಂತೆ ನಮ್ಮ ಶಿಕ್ಷಣವನ್ನು ಭವಿಷ್ಯದ ವಿದ್ಯಾರ್ಥಿಗಳನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನಾಗಿ ರೂಪಿಸಬೇಕಿದೆ ಎಂದು ಯಲಹಂಕದ ರೇವಾ ಇಂಜಿನಿಯರಿಂಗ್ ಕಾಲೇಜಿನ ಕುಲಪತಿ ಶ್ಯಾಮರಾಜು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ರೇವಾ ಕಾಲೇಜು ಮಾಧ್ಯಮಗೋಷ್ಠಿಯಲ್ಲಿ ವಿದ್ಯಾರ್ಥಿಗಳನ್ನ ಭವಿಷ್ಯದ ಭವ್ಯ ಸತ್ಪ್ರಜೆಗಳನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮೇಲಿನ ವಿಚಾರಗಳನ್ನು ತಿಳಿಸಲಾಯಿತು. ಇದೇ ವೇಳೆ ರೇವಾ ಕಾಲೇಜಿನ ಡೀನ್ ಶ್ರೀಮತಿ ಶುಭಾ, ಅಡ್ಮಿಷನ್ ಡೈರೆಕ್ಟರ್ ಗೌರವ್ ಯಾದವ್, ರೇವಾ ರಿಜಿಸ್ಟ್ರಾರ್ ಧನಂಜಯ್ ರವರು ಉಪಸ್ಥಿತರಿದ್ದರು. ನಾನು ಫೆಸಿಲಿಟೇಟರ್, ಅಂದರೆ ಇಲ್ಲಿ ಯೂನಿವರ್ಸಿಟಿ ನಡೆಸೋಕ್ಕೆ ಮತ್ತು ಇಲ್ಲಿ ಮಕ್ಕಳಿಗೆ ಏನು ಬೇಕು ಅಥವಾ ನಮ್ಮ ಸಿಬ್ಬಂದಿಗೆ ಏನು ಬೇಕು ಅನ್ನೋದನ್ನು ಏನು ಬೇಕು ಅದನ್ನು ಒದಗಿಸೋದು ಮಾತ್ರ ನನ್ನ ರೆಸ್ಪಾನ್ಸಿಬಿಲಿಟಿ. ಅಷ್ಟರಲ್ಲೇ ಇರ್ತೀನಿ ನಾನು. ಆದರೂ ಕೂಡ ನನಗೆ ಫೋನ್ ಬರೋದ್ರಿಂದ ಅಷ್ಟೋ ಇಷ್ಟ ನನಗೆ ಗೊತ್ತಿರಬೇಕನ್ನೋ ಉದ್ದೇಶದಿಂದ ಕೆಲವು ಹೇಳ್ತಾ ಇರ್ತೀನಿ, ನಾನು ತಿಳ್ಕೊಳ್ತಾ ಇರ್ತೀನಿ. ನಾನು ಕೂಡ ನಮ್ಮಲ್ಲಿ ಯಾವಾಗಲೂ ಕೂಡ ಒಂದು ಪ್ರೋಗ್ರಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಕ್ಲಾಸ್ ರೂಮ್ ಇರ್ಬೋದು, ಯಾವುದೇ ಆಗಲಿ ಸ್ಟೂಡೆಂಟ್ ಸೆಂಟ್ರಿಕ್, ಜೊತೆಗೆ ಈ ಪೇರೆಂಟ್ಸ್ ಪೋಷಕರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಕಂಫರ್ಟ್ ಇರಬೇಕು, ಮತ್ತು ಸೊಸೈಟಿಗೂ ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶ ಇದನ್ನೆಲ್ಲ ಇಟ್ಕೊಂಡು ಮಾಡ್ತೀವಿ ನಾವು. ಅದಕ್ಕೇನೆ ಈಗ ನಮ್ಮಲ್ಲಿ ಸುಮಾರು ಒಂದು 30 ಥರ ಸ್ಕಾಲರ್ಶಿಪ್ಸ್ ಇದ್ದಾವೆ. ಅಂದರೆ ಎಲ್ಲ ರೀತಿ ಇದಕ್ಕೆ ಅಂದರೆ ಅವ್ರಿಗೆಲ್ಲ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬೋದು ಅಂತ. ಸೊಸೈಟಿ ಅಂತ ಬಂದಾಗ ಸೊಸೈಟಿಗೆ ನಾವು ಏನು ಕೊಡುಗೆ ಕೊಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಡಿಗ್ರಿ ಕೊಟ್ಟು ಕಳಿಸೋದಲ್ಲ. ಆಗಲೇ ನಮ್ಮ ಒಬ್ಬರು ಪತ್ರಿಕಾ ಮೀಡಿಯಾ ಮಿತ್ರ ಕೇಳಿದ್ರು, ಅಂದರೆ ಎಥಿಕ್ಸ್ ಹೆಂಗೆ ಕಲಿಸ್ತೀರಿ ನೀವು ಅಂತ. ಅದನ್ನೇ ನಾನು ಇದನ್ನು ನನ್ನ ದಿನಚರ್ಯ ಇದು. ದಿನ ಕೂಡ ನಾನು ಪ್ರತಿದಿನ ಕೂಡ ಬೆಳಗ್ಗೆ 1 ಗಂಟೆ ನಾನು ರೌಂಡ್ಸ್ ಹೋಗ್ತೇನೆ, ಮೂಲೆಗೆ ಹೋಗ್ತೇನೆ. ಅಲ್ಲಿ ಮಕ್ಕಳು ನನಗೆ ಸಿಕ್ಕಿದಾಗೆಲ್ಲ ಏನೋ ಒಂದು ಹೇಳೇ ಇರ್ತೀನಿ. ಆಗಲೇ ನಮ್ಮ ರಿಜಿಸ್ಟ್ರಾರ್ ಹೇಳಿದ್ರು ಎಂಟ್ರಿ ಟು ಎಕ್ಸಿಟ್ ಅಂತ. ಎಂಟ್ರಿ ದಿವಸ ಅಂದರೆ ಇನಾಗ್ರೇಷನ್ ನಾವು ಏನೇನೋ ಪ್ರಾಮಿಸ್ ಮಾಡಿರ್ಬೋದು, ಅಲ್ಲಿ ನಾನು ಇನ್ಸಿಸ್ಟ್ ಮಾಡ್ತೀನಿ ಪೇರೆಂಟ್ಸ್ಗಳು ನೀವು ಅಟೆಂಡ್ ಮಾಡಬೇಕು. ನಾವು ಇವತ್ತು ಏನು ಹೇಳ್ತಿದ್ದೀವೋ ಅದನ್ನು ನೀವು ಅಂದರೆ ನಾವು ಸೇರಿ ಇದನ್ನು ಪಾಲಿಸಿದ್ರೆ ಎಕ್ಸಿಟಲ್ಲಿ ಅಂದರೆ ನೀವೇನು ಕನಸು ಕಂಡಿದ್ರೆ ಅದನ್ನು ನಾವು ಖಂಡಿತ ಇಲ್ಲಿಂದ ನಿಮ್ಮ ಮಕ್ಕಳು ಕಲಿತಾರ ಅಂತ ಹೇಳ್ತೀನಿ. ಎಕ್ಸಿಟಲ್ಲಿ ನಾನು ನೋಡಿ ಒಂದು ಹೇಳ್ತೇನೆ. ಈಗ ಲಾಸ್ಟು ಒಂದು 15 ದಿವಸದಿಂದ ನಾನು ಎಕ್ಸಿಟ್ ಮೀಟಿಂಗ್ಸ್ ಮಾಡ್ತಾಯಿದ್ದೀನಿ. 12 ವರ್ಷದಿಂದ ಈಗ ಫೈನಲ್ ಸೆಮಿಸ್ಟರ್ಗೆ ಬರೋ ಮಕ್ಕಳು ಅವರು ಇನ್ನೇನು ಫೈನಲ್ ಸೆಮಿಸ್ಟರಿಂದ ಒಂದು ತಿಂಗಳಲ್ಲಿ ಬರೀತಾರೆ ಅಂದಾಗ ನಾನು ಪ್ರತಿ ಸ್ಕೂಲ್ಗೆ ಸಪ್ರೇಟಾಗಿ ಎಲ್ಲರ ಹತ್ರನೂ ಎಕ್ಸಿಟ್ ಮೀಟಿಂಗ್ ಮಾಡ್ತೀನಿ. ನಾನು ಅವ್ರಿಗೆ ಒಂದೇ ಹೇಳೋದು, ನನಗೆ ನೀವು ಪಾಸಿಟಿವ್ ನನಗೆ ಬೇಕಾಗಿಲ್ಲ, ನೆಗೆಟಿವ್ ಫೀಡ್ಬ್ಯಾಕ್ ಬೇಕು ಅಂತ ಕೇಳ್ತೀನಿ. ಅವರಿಂದ ಕಲಿತಾ ಇದ್ದೀನಿ ನಾನು. ಅಂದರೆ ಸಿಲೆಬಸ್ ಬಗ್ಗೆ ಹೇಳ್ಬೋದು, ಅವರು ಫೆಸಿಲಿಟೀಸ್ ಬಗ್ಗೆ ಹೇಳ್ಬೋದು, ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಫುಡ್ ಬಗ್ಗೆ ಹೇಳ್ಬೋದು, ಆಮೇಲೆ ಟೀಚರ್ ಬಗ್ಗೆ ಹೇಳ್ಬೋದು. ಯಾವುದು ಬೇಕಾದ್ರೂ ಓಪನ್ ಆಗಿ ಕೇಳ್ತೀನಿ ನಾನೇ ಅವ್ರನ್ನ ಇನ್ಸ್ಟಿಗೇಟ್ ಮಾಡ್ತೀನಿ. ನನಗೆ ನೀವು ನೆಗೆಟಿವ್ ಫೀಡ್ಬ್ಯಾಕ್ ಕೊಡಿ ಅಂತ. ಏನಕ್ಕೆ ಅಂತ ಅಂದರೆ ನಾನು ಎಂಟ್ರಿ ದಿವಸ ಅದೇ ಇನಾಗರೇಷನ್ ಮಾಡಿದ ದಿವಸ ನಾವೇನೇನು ಪ್ರಾಮಿಸ್ ಮಾಡಿದ್ವೋ ಅದು ಕೊಟ್ಟಿದ್ದೀವ ಇಲ್ವಾ, ಕೊಡ್ತಿದ್ರೆ ನೀವು ಹೇಳಬೇಕು ನನಗೆ. ಯಾಕಂದರೆ ಈಗ ನೀವು ಹೇಳಿದ ಎಕ್ಸಿಟ್ ಮೀಟಿಂಗಲ್ಲಿ ನೀವು ಹೇಳಿದ್ರೆ ಅದು ನಿಮಗೆ ಅನುಕೂಲ ಆಗದೇ ಇರ್ಬೋದು. ಆದರೆ ಇದು ನಿಮ್ಮ ಯೂನಿವರ್ಸಿಟಿನ ನಾವು ಮುಂದಕ್ಕೆ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಕ್ಕೆ ನಿಮ್ಮ ಜೂನಿಯರ್ಸ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ರೀತಿ ಅವರಿಂದ ನಾನು ಕಲ್ತ್ಕೊಂಡು ಅವರಿಂದ ಇದೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಇದನ್ನು ನಾವು ಪುನಃ ಪ್ರತಿ ಸಲ ಕೂಡ ಅಂದರೆ ಸೊಸೈಟಿಗೆ ಇರಬೋದು ಮತ್ತು ಆ ಮಕ್ಕಳಿಗೆ ಇರೋದಿರ್ಬೋದು ಎಲ್ಲನೂ ನಾವು ಅದ್ರ ಪ್ರಕಾರನೇ ಯಾವಾಗಲೂ ಅದನ್ನು ಪ್ರೊವೈಡ್ ಮಾಡ್ತಾ ಬರೋದು ನನ್ನ ಡ್ಯೂಟಿ. ಅಂದರೆ ಈಗ ನಮ್ಮ ಅಡ್ಮಿಷನ್ ಹೆಡ್ ಇರ್ಬೋದು, ಈಗ ಡಾಕ್ಟರ್ ಶುಭಾ ಡೀನ್ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಅವರೆಲ್ಲ ಹೇಳಿರೋದೆಲ್ಲ ಕೂಡ ನಾವಿಲ್ಲಿ ಎಲ್ಲನೂ ನಾವು ಕಲೆಕ್ಟ್ ಮಾಡಿರೋದೇ. ನಾವು ಹೋಮ್ವರ್ಕ್ ಮಾಡಿ ಇದ್ರ ಬಗ್ಗೆ ಅಂದರೆ ಪ್ರತಿದಿನ ಕೂಡ ರಿಸರ್ಚ್ ಇರುತ್ತೆ. ಅಂದರೆ ಸೊಸೈಟಿಗೆ ಬೇಕಾಗಿರೋ 1 ವರ್ಷ ಇರ್ಬೋದು, 10 ವರ್ಷಕ್ಕೆ, 20 ವರ್ಷಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು
ನಾವು ಕಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಯಾವಾಗಲೂ ಕೂಡ ಇದನ್ನು ಸಿಲೆಬಸ್ಸನ್ನು ಅಪ್ಗ್ರೇಡ್ ಮಾಡೋದಿರ್ಬೋದು, ಫೆಸಿಲಿಟೀಸ್ ಅಪ್ಗ್ರೇಡ್ ಮಾಡೋದಿರ್ಬೋದು. ನಾನು ಅದಕ್ಕೆ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಟಾರ್ಟ್ ಮಾಡಿರೋದು. ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ಅದನ್ನು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಮಕ್ಕಳಿಗೆ ಇದು ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಆಗಲಿ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು. ನಾನು ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕಾದರೆ, ನಾವಿಲ್ಲಿ ಸೊಸೈಟಿಗೆ, ಮಕ್ಕಳಿಗೆ, ಪೋಷಕರಿಗೆ ಏನು ಬೇಕೋ ಈ ಫ್ಯೂಚರಲ್ಲಿ ಅದನ್ನೇ ಮಾಡ್ತಿದ್ದೀವಿ. ಅದೇ ಥರ ನಾವು ಯೂನಿವರ್ಸಿಟಿನ ನಡೆಸ್ತಾ ಇದ್ದೀವಿ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಾವು ಒಂದು ವಿಶ್ವವಿದ್ಯಾನಿಲಯ ಅಂದರೆ ನಮ್ಮ ಮೇಜರ್ ಫೋಕಸ್ ಬಂದು ಎಜುಕೇಷನ್ ಅಥವಾ ಅಕಾಡೆಮಿಕ್ಸ್. ನಮ್ಮಲ್ಲಿ 21 ಅಕಾಡೆಮಿಕ್ ಸ್ಕೂಲ್ಸ್ ಅಥವಾ ಡಿಪಾರ್ಟ್ಮೆಂಟ್ಸ್ ಅನ್ನೋದಿದೆ. ಇದರಲ್ಲಿ 2 ವಿಭಾಗನ ನಾವು ಮಾಡಿಕೊಳ್ಬಹುದು. ಒಂದು ಟೆಕ್ನಿಕಲ್ ವಿಭಾಗ, ಇನ್ನೊಂದು ನಾನ್ ಟೆಕ್ನಿಕಲ್ ವಿಭಾಗ. ನಮ್ಮ ಟೆಕ್ನಿಕಲ್ ವಿಭಾಗದಲ್ಲಿ ನಮ್ಮಲ್ಲಿ 6 ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ನ ನಾವು ಆಫರ್ ಮಾಡ್ತೀವಿ. ಅಂದರೆ ಎಲ್ಲರೂ ಇಂಜಿನಿಯರ್ಸೇ, ಆದರೆ ಇಂಜಿನಿಯರಿಂಗಲ್ಲಿ ಇವತ್ತು ಬಹಳಷ್ಟು ಸ್ಪೆಷಲೈಸೇಷನ್ಸ್ ಬಂದಿದೆ, ಪ್ರೋಗ್ರಾಮ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗಿದೆ. ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಒಂದು ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ನ ನಾವು ಆಫರ್ ಮಾಡ್ತೀವಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಹಾಗೆ ತ್ರಿಬಲಿ ಇದೆ ನಮ್ಮಲ್ಲಿ, ಮೆಕ್ಯಾನಿಕಲ್, ಸಿವಿಲ್ ಮತ್ತು ಅಗ್ರಿಕಲ್ಚರ್. ಇದಕ್ಕೆ ಒಂದು ಹೊಸ ಅಡಿಷನ್ ಅಂದರೆ ನಮ್ಮ ಸ್ಕೂಲ್ ಆಫ್ ಡಿಸೈನ್. ಇದು ಸಹ ಒಂದು ಹೊಸ ಅಡಿಷನ್ ಈ ವರ್ಷ. ಯಾಕೆ ಅಂತಂದರೆ, ಬಹಳಷ್ಟು ಜನ ನಾವು ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ನ ಯೂಸ್ ಮಾಡ್ತೀವಿ. ಈ ಪ್ರಾಡಕ್ಟ್ಸ್ನ ಡಿಸೈನ್ ಮಾಡಬೇಕಾದ್ರೆ, ಪ್ರಾಸೆಸಸ್ನ ಡಿಸೈನ್ ಮಾಡಬೇಕಾದ್ರೆ, ಅಥವಾ ಇವನ್ ಒಂದು ಸರ್ವಿಸಸ್ನ ಡಿಸೈನ್ ಮಾಡಬೇಕಾದ್ರೆ ಒಂದು ಸ್ಕೂಲ್ ಆಫ್ ಡಿಸೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಲ್ಲಿ ಈ ವರ್ಷ ಸ್ಕೂಲ್ ಆಫ್ ಡಿಸೈನ್ ಅನ್ನೋದನ್ನು ಸಹ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ಸಹ ನಾವು AICTE ಅಪ್ರೂವಲ್ನ ಸಹ ತಗೊಂಡು ಆ ಪ್ರೋಗ್ರಾಮ್ನೂ ಸಹ ನಾವು ಒಂದು ವಿಭಿನ್ನ ರೀತಿಯಲ್ಲಿ ನಾವು ಆಫರ್ ಮಾಡಬೇಕು ಅಂತ ನಾವು ಒಂದು ಆರಂಭನ ಮಾಡಿದ್ದೀವಿ. ಇದರೊಟ್ಟಿಗೆ ನಮ್ಮಲ್ಲಿ ನಾನು ಹೇಳ್ದಂಗೆ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ಬಹಳಷ್ಟು ನೀವು ಮಾಧ್ಯಮಗಳ ಮೂಲಕ ಕೇಳ್ತಾ ಇರ್ತೀರ. ಯೂಟ್ಯೂಬ್ ನೋಡ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಬೋದು. ನೀವು ಲೇ ಆಫ್ಸ್ ಆಗ್ತಾ ಇದೆ, ಬಹಳಷ್ಟು ಆ್ಯಂಗ್ಸೈಟಿ ಇದೆ ಪೇರೆಂಟ್ಸಲ್ಲಿ, ಅಥವಾ ಏನಾಗ್ಬೋದು, ನಾವು ಇಂಜಿನಿಯರಿಂಗ್ ತೊಗೊಂಡ್ರೆ ನಮಗೇನಾದ್ರು ನಮ್ಮ ಮಕ್ಕಳಿಗೆ ಸ್ಕೋಪ್ ಇದೆಯಾ ಅಂತ. ಖಂಡಿತವಾಗ್ಲೂ ಸಿನ್ಯಾರಿಯೋ ಚೇಂಜ್ ಆಗ್ತಾ ಇದೆ, ಬಟ್ ಪ್ರೋಗ್ರಾಮ್ಸ್ಗಿರುವಂಥ ಮಹತ್ವ ಅದೇ ಇದೆ. ಬಟ್ ನಾವೇನು ಮಾಡಬೇಕಾಗಿದೆ ಅಂದರೆ, ನಮ್ಮ ಒಂದು ಕಾರ್ಯಕ್ರಮಗಳನ್ನು ಅದಕ್ಕೆ ತಕ್ಕ ಹಾಗೆ ಅಲೈನ್ ಮಾಡ್ಕೊಳ್ತಾ ಬರಬೇಕಾಗಿದೆ. ಇದನ್ನೆಲ್ಲ ನಾವು ರಿಯಲೈಸ್ ಮಾಡಿ ಇವತ್ತು ನಮ್ಮ ಇಂಜಿನಿಯರಿಂಗಲ್ಲಿ ಬಹಳಷ್ಟು ಸ್ಪೆಷಲೈಸೇಷನ್ಸ್ ಕೊಡ್ತಾ ಇದ್ದೀವಿ. ಮೇಜರಾಗಿ ಬೇಕಾಗಿರೋದು ಇವತ್ತು ಮಕ್ಕಳಿಗೆ ಸ್ಕಿಲ್ಸ್. ಎಜುಕೇಷನ್ ಅನ್ನೋದು ಎಲ್ಲ ಕಡೆ ಸಿಗುತ್ತೆ, ಡಿಗ್ರಿಗಳು ಎಲ್ಲ ಕಡೆ ಸಿಗುತ್ತೆ, ಬಟ್ ಬೇಕಾಗಿರೋದು ಇವತ್ತು ಒಂದು ಸ್ಕಿಲ್ಸ್. ಅದನ್ನು ನಾವು ನಮ್ಮ ಪ್ರೋಗ್ರಾಮ್ಸಲ್ಲಿ ನಾವು ಎಂಬೆಡ್ ಮಾಡ್ಕೊಂಡಿದ್ದೀವಿ. ಟೆಕ್ನಾಲಜಿ ಬರ್ತಾ ಇದೆ, ಬಹಳಷ್ಟು ಜನರಲ್ಲಿ ಒಂದು ಆತಂಕ ಮೂಡಿದೆ. AI ಬಂದಿದೆ, ಜಾಬ್ಸ್ ಎಲ್ಲ ಕಟ್ ಆಫ್ ಆಗ್ಬೋದು ಅಥವಾ ಲೇ ಆಫ್ಸ್ ಆಗಬಹುದು, ನಮಗೆ ಕೆಲಸಗಳು ಸಿಗದೇ ಇರಬಹುದು ಅಂತ. ಖಂಡಿತವಾಗ್ಲೂ ಈ ಆತಂಕ ಪೇರೆಂಟ್ಸಲ್ಲಿದೆ. ನನಗೇನು ಅಂದರೆ, ಈ ಮಾಧ್ಯಮದ ಮೂಲಕ ಇದನ್ನು ನೀವು ಕನ್ವೆ ಮಾಡಬೇಕು. ಆತಂಕ ಪಡಬೇಕಾಗಿಲ್ಲ. ನಮ್ಮನ್ನು ನಾವು ಈ ಹೊಸ ರಿಕ್ವೈರ್ಮೆಂಟ್ಸ್ಗೆ ನಾವು ಹೇಗೆ ನಾವು ನಮ್ಮನ್ನು ಅಳವಡಿಸ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಒಳಗೊಂಡಿದೆ. ಎರಡನೇದಾಗಿ ನಮ್ಮಲ್ಲಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಅನ್ನೋದಿದೆ. ಸ್ಪೆಷಲಿ ಆರ್ಕಿಟೆಕ್ಚರ್, ಸಿವಿಲ್ ಮತ್ತು ಈ ಡಿಸೈನ್ ಇಂಜಿನಿಯರಿಂಗ್ ಸ್ಕೂಲ್ಸ್ಗೆಲ್ಲ ಒಂದು, ಮತ್ತು ಮೆಕ್ಯಾನಿಕಲ್ ಸಹ, ಅವರೆಲ್ಲರಿಗೂ ಒಂದು ಇಂಪಾರ್ಟೆನ್ಸ್ ಇದೆ ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ. ಏಕೆಂದರೆ ನಮ್ಮಲ್ಲಿ ನಮ್ಮ ಪೇರೆಂಟ್ ಕಂಪನಿ ಬಂದು ದಿವ್ಯಶ್ರೀ ಆಗಿರೋದ್ರಿಂದ ಅಲ್ಲಿ ನಾವು ಇನ್ವಾಲ್ವ್ ಆಗಿರೋದೇ ಇನ್ ಕನ್ಸ್ಟ್ರಕ್ಷನ್. ಸೊ ಬಹಳಷ್ಟು ಲೈವ್ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತೆ. ನಮ್ಮ ಫ್ಯಾಕಲ್ಟಿಗಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ಗಿರ್ಬೋದು. ಸೊ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಲೈವ್ ಪ್ರಾಜೆಕ್ಟ್ಸಲ್ಲಿ ಇನ್ವಾಲ್ವ್ ಆಗುವಂಥ ಎಲ್ಲ ರೀತಿಯಾದಂಥ ಸಾಧ್ಯತೆಗಳು ಸಹ ಇರುತ್ತೆ. ಅದರೊಟ್ಟಿಗೆ ನಮ್ಮಲ್ಲಿ ನಾನ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಇದೆ. ಸೊ ನಾನ್ ಟೆಕ್ನಿಕಲ್ ಅಂದರೆ ಈಗ ತುಂಬ ಅದಕ್ಕೆ ಮೊಮೆಂಟಮ್ ಗೇನ್ ಆಗಿದೆ. ಸೊ ನಾನ್ ಟೆಕ್ನಿಕಲಲ್ಲಿ ನಮಗೆ ಕಾಮರ್ಸ್ ಇದೆ, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪ್ರೋಗ್ರಾಮ್ ಇದೆ, ಆಮೇಲೆ ನಮ್ಮಲ್ಲಿ ರೇವಾ ಬಿಸ್ನೆಸ್ ಸ್ಕೂಲಲ್ಲಿ ನಾವು MBA ಪ್ರೋಗ್ರಾಮ್ನ ಆಫರ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಅಪ್ಲೈಡ್ ಸೈನ್ಸಸ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಅಲೈಡ್ ಹೆಲ್ತ್ ಸೈನ್ಸಸ್, ಅಲ್ಲಿ ಸಹ ಭಾಳಷ್ಟು ಸ್ಪೆಷಲೈಸೇಷನ್, ಸ್ಪೋರ್ಟ್ಸ್ ಸೈನ್ಸಸ್ ಆಫರ್ ಮಾಡ್ತೀವಿ ನಾವು. ಮತ್ತು ಲೀಗಲ್ ಸ್ಟಡೀಸ್, ಅದರೊಟ್ಟಿಗೆ ನಾವು ಫ್ಯಾಕಲ್ಟಿ ಆಫ್ ಲಿಬ್ರಲ್ ಸ್ಟಡೀಸ್ ಅಂತ ಈ ವರ್ಷ ನಾವು ಒಂದು ಹೊಸ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಲಾಂಚ್ ಮಾಡಿದ್ದೀವಿ. ಈ ಫ್ಯಾಕಲ್ಟಿ ಆಫ್ ಲಿಬ್ರಲ್ ಸ್ಟಡೀಸ್ನ ಒಂದು ಮಾಡೆಲ್ 1.0 ಅಂತ ನಾವು ಈ ವರ್ಷ ಕ್ರಿಯೇಟ್ ಮಾಡಿರೋದು. ಅದರ ಅಡಿಯಲ್ಲಿ ನಾವು
School of Psychological and Behavioral Sciences, School of Communication and Media Enterprises, School of Performing Arts. ಈಗ ನೀವೆಲ್ಲ ಈ ಪ್ರದರ್ಶನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಪರ್ಫಾರ್ಮ್ ಮಾಡಿದ್ದನ್ನ ನೋಡಿದ್ದೀರಾ. ನೀವೆಲ್ಲ ಎಷ್ಟು ಅಬ್ಸರ್ವ್ ಮಾಡಿದ್ರಿ ಅಂತ ಗೊತ್ತಿಲ್ಲ. ಆ ಒಂದು ಪರ್ಫಾರ್ಮೆನ್ಸಲ್ಲೇ ನಾವು ಆಫರ್ ಮಾಡ್ತಿರೋ ಎಲ್ಲ ಸ್ಪೆಷಲೈಸೇಷನ್ಸ್ನೂ ಕೂಡ ಆ ಒಂದು ಪರ್ಫಾರ್ಮೆನ್ಸಲ್ಲೇ ಅವ್ರು ತೋರಿಸಿದ್ದಾರೆ. ಸೊ ಅದರಲ್ಲಿ ಯಕ್ಷಗಾನ ಇತ್ತು, ಅದರಲ್ಲಿ ಭರತನಾಟ್ಯಂ ಇತ್ತು, ಅದರಲ್ಲಿ ಕಥಕ್ ಇತ್ತು, ಅದರಲ್ಲಿ ಕಾರ್ನಾಟಿಕ್ ಅಥವಾ ಹಿಂದೂಸ್ತಾನಿ ಒಂದು ಡಿಪಿಕ್ಷನ್ ಇತ್ತು. ಸೊ ಈ ಎಲ್ಲ ಸ್ಪೆಷಲೈಸೇಷನ್ಸ್ನ ನಾವು ಡಿಗ್ರಿ ಪ್ರೋಗ್ರಾಮ್ ಮತ್ತು PG ಪ್ರೋಗ್ರಾಮ್ ಮತ್ತು ಈವನ್ ಸರ್ಟಿಫಿಕೇಟ್ ಆ್ಯಂಡ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಮೂಲಕ ನಾವು ಆಫರ್ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ನಮ್ಮಲ್ಲಿ ಹೊಸದಾಗಿ ಸ್ಕೂಲ್ ಆಫ್ ಜಿಯೋ ಪಾಲಿಟಿಕ್ಸ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ, ಇವತ್ತೆಲ್ಲ ನೀವೇನು ನೋಡ್ತಾ ಇದ್ದೀರಾ, 2 ದಿನದಿಂದ ನಮ್ಮ ಪ್ರಧಾನಮಂತ್ರಿಗಳು ಅಪೀಲ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಚೇಂಜಸ್, ಎಕನಾಮಿಕ್ ರಿಸೆಷನ್ ಅನ್ನೋದು ನಾವು ನೋಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ. ಬಹಳಷ್ಟು ಜಿಯೋ ಪೊಲಿಟಿಕಲ್ ಚೇಂಜಸ್, ಅದು ಒಂದು ವಾರ್ ಇರಬಹುದು, ಅದರಿಂದ ಆಗೋಂಥ ಇಂಪ್ಯಾಕ್ಟ್ ಇರಬಹುದು. ಇದನ್ನು ತಿಳಿಸಿ ಹೇಳಬೇಕಾದ್ರೆ ನಮಗೆ ಒಂದು ಜಿಯೋ ಪಾಲಿಟಿಕ್ಸ್ ಡಿಪಾರ್ಟ್ಮೆಂಟ್ ಬೇಕು, ಸ್ಟ್ರಾಟಜೀಸ್ ಮತ್ತು ಪಾಲಿಸಿ ಮೇಕಿಂಗಿಗೆ ಈ ಡಿಪಾರ್ಟ್ಮೆಂಟ್ ಬೇಕು. ಇದು ಒಂದು ಹೊಸ ಇನಿಷಿಯೇಟಿವ್ ನಮ್ಮಲ್ಲಿ. ಅದಕ್ಕೆ UG ಮತ್ತು PG ಪ್ರೋಗ್ರಾಮ್ಸು ಕೂಡ ನಾವು ಆಫರ್ ಮಾಡ್ತಾ ಇದ್ದೀವಿ. ನಾನು ಇನ್ನು ಡೀಟೇಲಾಗೂ ಕೂಡ ನಾನು ಏನು ಪ್ರೋಗ್ರಾಮ್ಸ್ ಮತ್ತು ಅದರಲ್ಲಿರುವಂಥ ವಿಭಿನ್ನತೆಯೂ ಸಹ ನಾನು ಹೇಳ್ತೀನಿ. ಅದಲ್ಲದೆ ನಾವು ಇವಾಗ ಕಾಮರ್ಸ್ ಪ್ರೋಗ್ರಾಮ್ಸಲ್ಲಿ ಈ ವರ್ಷ ನಾವು ಹೊಸ ಅಡಿಷನ್ಸ್ ಅಂತಂದರೆ, ನಾವು ಒಂದು ಇಂಟರ್ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ನಾವು ಒಂದು MOUನ ಮಾಡಿ ಅದರಲ್ಲಿ BCom ವಿತ್ ACCA, BCom ವಿತ್ CMA, BCom ವಿತ್ CA ಈ ಪ್ರೋಗ್ರಾಮ್ಸ್. ಅಂದರೆ ನಮ್ಮಲ್ಲಿ ಎಲ್ಲರೂ ಆಫರ್ ಮಾಡ್ತಾರೆ, ಬಟ್ ನಾವು ಒಂದು ವಿಭಿನ್ನತೆ, ಒಂದು ನಿಶ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡಬೇಕು. ರೇವಾ ಅಂದರೆ ಅದು ಏನಕ್ಕೆ, ಯಾಕೆ ಇಲ್ಲಿ ಜಾಯ್ನ್ ಆಗಬೇಕು, ಇದರಲ್ಲಿ ನಮ್ಗೆ ಸಿಕ್ಕುವಂಥದ್ದೇನು, ಹೌ ಆರ್ ವಿ ಡಿಫ್ರೆಂಟ್ ಅಂತ. ನಮ್ಮಲ್ಲಿ ಇಷ್ಟು ಪ್ರೋಗ್ರಾಮ್ಸ್, 21 ಪ್ರೋಗ್ರಾಮ್ಸ್, 21 ಸ್ಕೂಲ್ಸ್ ಇದೆ ಅಂತ ಹೇಳಿದೆ. ಈ 21 ಸ್ಕೂಲ್ಸ್ ಒಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚನ್ನು ನಮ್ಮಲ್ಲಿ ತೋರಿಸ್ತದೆ. ನಾವು ಒಂದು ಹೋಲಿಸ್ಟಿಕ್ ಎಜುಕೇಷನ್ನ ಮಕ್ಕಳಿಗೆ ಕೊಡಬೇಕು. ಅದು ಕಲ್ಚರ್ ಇರ್ಬೋದು, ಅದು ಸ್ಪೋರ್ಟ್ಸ್ ಇರ್ಬೋದು, ಜಿಯೋ ಪಾಲಿಟಿಕ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸೈನ್ಸಸ್ ಇರ್ಬೋದು, ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಇರಬಹುದು. ನಾವು ಇದನ್ನೆಲ್ಲ ಒಳಗೊಂಡಿರುವಂಥ ಒಂದು ಸಮಗ್ರ ಒಂದು ವಿದ್ಯಾಭ್ಯಾಸನ ಮಕ್ಕಳಿಗೆ ಕೊಡಬೇಕು. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.